ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೆಲ್ಲರೂ ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಹಾಗೆಯೇ ನಾವು ಇವತ್ತು ಹೋಗ್ತಾ ಇರುವಂಥ ಪ್ಲೇಸ್ ಬಂದು ಆದಿಯೋಗಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿರುವಂಥ ಪ್ಲೇಸ್ಗೆ ಹೋಗ್ತಾ ಇರೋದು. ಸೊ ಮನೆಗೆ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ನಾನು ಇಲ್ಲಿ ಹೋಗ್ತಾ ಇರೋದು ಸೆಕೆಂಡ್ ಟೈಮು. ಸೊ ಬ್ಯಾಂಗ್ಳೂರಲ್ಲಿ ಇರೋರಾಗಿರ್ಬೋದು, ಹಾಗೆ ಬ್ಯಾಂಗ್ಳೂರ್ಗೆ ಫಸ್ಟ್ ಟೈಮ್ ಬಂದಿದ್ರೆ ನೀವು ಈ ಒಂದು ಪ್ಲೇಸ್ನ ಮಿಸ್ ಮಾಡ್ದಿರಾ ಹೋಗಿ. ಹಾಗೇನೆ ಇದು ಒನ್ ಡೇ ಟ್ರಿಪ್ಪಲ್ಲಿ ನೋಡಿ ಬೆಟ್ಟ ಗುಡ್ಡ ಇದೆ. ಅದ್ರಲ್ಲಿ ಅಮ್ಮ ಇದ್ರಲ್ಲಿ ತೆಗಿತೀನಿ ಬಿಡು, ತೆಗದ್ ಮಾಮ ಕಳಿಸ್ತೀನಿ, ಬಾ ಬರ್ರಿ. ಸೊ ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವಾಗ ಜಸ್ಟ್ ನಾವು ಆದಿಯೋಗಿ ಈಶಾ ಫೌಂಡೇಶನ್ ರೀಚ್ ಆದ್ವಿ. ಸೊ ಇವಾಗ ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಅಲ್ಲೇ ದೇವಸ್ಥಾನದಲ್ಲಿ ದರ್ಶನ ತಗೊಂಡು ಈಗ ಮತ್ತೆ ಹೋಗ್ಬೇಕು ನಾವು. ಅಲ್ಲ ಹೆಂಗ್ ಚೆನ್ನಾಗದ ನೋಡೋದು. ಅಮ್ಮ ಎಕ್ಸ್ಪ್ಲೇನ್ ಮಾಡತ್ತ ನೋಡಿ. 8 ಕಿಲೋ ಅದಕ್ಕೆ ಎಲ್ಲರೂ ಕುತ್ಕೊಂಡು ತುಂಬಾ ದೂರದಿಂದ ಎಲ್ಲ ಬರ್ತಾರಮ್ಮ. ಇಲ್ಲಿ ಸೋಮವಾರ ಆಯ್ತಾರ, ರಜಾ ದಿನ ಅಲ್ಲೆಲ್ಲ ಇಲ್ಲಿ 10 ಜನ ಇರ್ತಾರೆ. ಹೌದಾ ಅಂಟಿ ಚಸ್ಮಾ ಹಾಕೊಂಡು ಬೇಗನೆ ಹೋಗ್ಬೇಕು ಅಂತ ಅನ್ಕೊಂಡು ಬಂದ್ವಿ. ನೋಡಿದ್ರೆ ತುಂಬಾ ಬಿಸಿಲಿದೆ, ಬಟ್ ನಡೆದ್ರೆ ಕಾಲೇನು ಅಷ್ಟೊಂದು ಸುಡ್ತಾ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟು ಹಾಗೆ ನಿನ್ ಪಕ್ಕದಲ್ಲಿ ನನ್ನ ತಮ್ಮ ಕೂಡ ಇದ್ದಾನೆ. ನಿನ್ಗೇನ್ ಅನಿಸ್ತು ಅಂತ ಹೇಳು. ಮಸ್ತ್ ಆಗೈತಿ ಗುಡಿ, ಮಸ್ತ್ ಐತಿ. ಆಮೇಲೆ ದೊಡ್ಡಗತಿ ಕಾಣಬೇಕಲ್ಲ ಆ ಕಡೆ ಜನ ಅಂತೂ ಸಿಕ್ಕಾಪಟ್ಟಿ ಜನ ಅದಾರ. ವಾವ್, ಸಿಕ್ಕಾಪಟ್ಟಿ ಜನ ಅದಾರ ನೋಡಿ.
ಬರೀ ಡೌಗಳು ಬರೀ ನೇಚರ್ ಅಂತ ಅಷ್ಟೊಂದು ಅಂದರೆ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಜನ ಏನಿಲ್ಲ. ಯಾಕಂದರೆ ಈವ್ನಿಂಗ್ ಐ ಥಿಂಕ್ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ತುಂಬ ಜನ ಬರ್ಬೋದು. ಕಂಪೇರ್ ಮಾಡಿದ್ರೆ ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ. ಸೊ ಆವಾಗ ತುಂಬಾ ಜನ ಇದ್ದರು. ರಿಟರ್ನ್ ನಮ್ಮ ಕಾರ್ ಪಾರ್ಕಿಂಗ್ ಕೂಡ ಕಷ್ಟ ಆಗಿತ್ತು, ಅಷ್ಟು ಜನ ಇದ್ದರು. ಇಲ್ಲಿ ಇವರು ನಮ್ಮ ಮಮ್ಮಿ ಅವರ ಅಮ್ಮ ಅಂದರೆ ನನ್ನ ಅಜ್ಜಿ. ಓಕೆ ನೋಡಿ, ನಾನು ಹೇಳಿದ್ರೆ ಖಾಲಿ ಚಪ್ಪಲಿ ಚೀಲನ ಇಲ್ಲಿ ಬಿಡಿ. ಸೊ ಟೋಕನ್ ಕೊಡ್ತಾರೆ ಮೇನ್ ಎಂಟ್ರೆನ್ಸಲ್ಲಿ. ಆ ಟೋಕನ್ ಚಪ್ಪಲಿಯನ್ನು ಅಲ್ಲಿನೇ ಹಾಕ್ಬಿಟ್ಟು ಇಲ್ಲಿ ತೊಗೊಬೇಕು ರಿಟರ್ನ್ ದರ್ಶನ ಎಲ್ಲ ಮುಗಿಸ್ಕೊಂಡು. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಎಲ್ಲ ಮುಗೀತು. ಇಲ್ಲಿಂದ ಇವಾಗ ನಾವು ಪಿಕ್ನಿಕ್ಗಂತಾನೆ ಆಲ್ಮೋಸ್ಟ್ ಯಾವಾಗಲೂ ಆಚೆ ಬಂದರೆ ಔಟ್ಸೈಡ್ ಎಲ್ಲಾದರೂ ಏನಾದ್ರು ತಿನ್ಕೊಂಡು ಬರ್ತೀವಿ. ಬಟ್ ಈ ಸರಿ ನಾವೇ ಮನೆಯಿಂದ ಫುಡ್ನ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ಹೋಗಿ ಏನೆಲ್ಲ ಇದೆ ಬ್ಯಾಗಲ್ಲಿ ಅನ್ನೋದನ್ನು ಕೂಡ ನಿಮಗೂ ತೋರಿಸ್ತೀನಿ. ಸೊ ನಮ್ಮ ಅಣ್ಣನಿಗೆ ತುಂಬ ಹಸುವಾಗಿರೋದ್ರಿಂದ ಅವನು ಕೂಡ ಓಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ ಆಂಟಿ, ನಿನಗೆ ಏನು ಐಡಿಯಾ ಐತಿ ನಾವೇನು ತಂದಿರ್ಬೋದು ಇವತ್ತು ಅಂತ? ಅಷ್ಟು ಚೀಲ ತಂದೆ. ಪಲಾವ್, ಆಮೇಲೆ ಜಾಂಗೀರ್ ಸಾರಿ ಗೈಸ್, ಅದು ರಸಗುಲ್ಲ. ನಮ್ಮ ಮನೆ ಹತ್ರ ಮನೆ ಹತ್ರ ಬರ್ರಿ. ಹೌದಾ, ಆ್ಯಕ್ಚುಲಾಗಿ ಮನೆಯಿಂದನೇ ಎಲ್ಲವೂ ಪ್ರಿಪೇರ್ ಮಾಡ್ಕೊಂಡು ತೊಗೊಬಂದಿದ್ವಿ. ಬಟ್ ಇವಾಗ ವೀಡಿಯೋ ಕ್ಲಿಪ್ಪಿಂಗೇ ತೆಗ್ದೇ ಇರಲಿಲ್ಲ. ಸೊ ಹಾಗಾಗಿ ಅದು ಇದ್ರಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲೇ ಒಂದು ಟೆಂಪಲ್ ಹತ್ರನೇ ಒಂದು ಸ್ವಲ್ಪ ದೂರದಲ್ಲೇ ಕಾರ್ನ ಸ್ಟಾಪ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಲವ್ ಯು ಆಲ್.